ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನನ್ನ ವೀಡಿಯೋಸ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ. ವಿಡಿಯೋ ಬಗ್ಗೆ ನೋಡೋಣ. ಫ್ರೆಂಡ್ಸ್ ನೋಡಿ, ಇಲ್ಲಿ 2 ಬ್ಯಾಂಗಲ್ ತೊಗೊಂಡಿದ್ದೀನಿ. ಬ್ಯೂಟಿಫುಲ್ ಪೆನ್ ಹೋಲ್ಡರ್ ಬಗ್ಗೆ ತೋರಿಸ್ಕೊಡ್ತಿದ್ದೀನಿ. ನೋಡಿ, 1 ಮೀಟರ್ ಆಗಷ್ಟು ಜುಲಾ ಥ್ರೆಡ್ಡು. ನಿಮ್ಮ ಬ್ಯಾಂಗಲ್ ಸೈಜ್ ಎಷ್ಟಿರುತ್ತೋ ಅಷ್ಟು ಈಕ್ವಲ್ ಆಗಿ ನೀವು ಈ ಥರ ನಾಟ್ಸ್ ಹಾಕ್ಕೋಬೇಕಾಗುತ್ತೆ. ನಾಟ್ಸ್ ಹಾಕ್ಕೊಂಡು 4 ನಾಟ್ ತಗೊಂಡು ಮತ್ತೆ 1 ನಾಟು ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ಫುಲ್ಲು ನಾವು ಬ್ಯಾಂಗಲ್ ಸೈಜ್ ಯಾವ್ದು ತೊಗೊತೀರೋ ಅಷ್ಟು ನೋಡಿಕೊಂಡು ನಾಟ್ಸ್ ಹಾಕ್ಕೋಬೇಕಾಗುತ್ತೆ. ನಾಟ್ಸ್ ಕಂಪ್ಲೀಟ್ ಆದಮೇಲೆ ಈ ಥರ 4 ಥ್ರೆಡ್ ತೊಗೊಂಡು ಒಂದೊಂದು ನಾಟ್ ಹಾಕ್ಕೋಬೇಕು. ಫುಲ್ಲು 1 ರೌಂಡ್ ಇದೇ ನಾಟ್ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ನೀವು. ನೋಡಿ, ಈಗ 1 ರೌಂಡ್ ಆಗಿದೆ. ಬೀಡ್ಸ್ ಹಾಕ್ತಿದ್ದೀನಿ. 2 ಸೆಂಟ್ರಲ್ಲಿರೋಂಥ 2 ಥ್ರೆಡ್ಡು ತೊಗೊಂಡು ಒಂದೊಂದು ಬೀಡ್ ಹಾಕ್ಕೊಂಡು ಸೇಮ್ ನಾಟ್ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಇದರಲ್ಲಿ ಒಂದೇ ನಾಟ್ ಬರುತ್ತೆ ಫ್ರೆಂಡ್ಸ್, ಯಾವುದೇ ನಾಟ್ಸು ಚೇಂಜಸ್ ಆಗಲ್ಲ. ಸೊ ಈಸಿಯಾಗಿ ಹಾಕ್ಬೋದು ಎಲ್ಲರೂ. ಇಲ್ಲಿ ನಾನು ಮಲ್ಟಿ ಕಲರ್ ಬೀಡ್ಸ್ ಯೂಸ್ ಮಾಡಿದ್ದೀನಿ. ನೀವು ಯಾವ ಕಲರ್ ಬೀಡ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ ಇನ್ನೂ ಸ್ವಲ್ಪ ದಪ್ಪ ಬೀಡ್ಸ್ ಹಾಕಿದ್ರೂ ತುಂಬ ಲುಕ್ಕಾಗಿ ಬರುತ್ತೆ. ಒಂದೊಂದು ಬೀಡ್ ಹಾಕಿ ಒಂದೊಂದು ನಾಟ್ ಹಾಕ್ಕೋತಾ ಹೋಗಬೇಕು. 1 ರೌಂಡ್ ಫುಲ್ಲು ಸೇಮ್ ಡಿಸೈನ್ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನನ್ನ ವೀಡಿಯೋಸಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, 1 ಲೈನ್ ಕಂಪ್ಲೀಟ್ ಆಗಿದೆ. ಈಗ ಮತ್ತೊಂದು ಸ್ಟೆಪ್ ನೋಡೋಣ. 4 ಥ್ರೆಡ್ ತೊಗೊಳ್ಳಿ. ಸೆಂಟರಿಂದ 4 ಥ್ರೆಡ್ ತೊಗೊಂಡು ಇಲ್ಲಿ 2 ನಾಟ್ ಹಾಕ್ಕೋಬೇಕಾಗುತ್ತೆ. ನೋಡಿ, 1 ಆಯಿತು. ಮತ್ತೊಂದು ನಾಟು ಸೇಮ್ ಆದಷ್ಟು ಟೈಟಾಗಿರಲಿ ಫ್ರೆಂಡ್ಸ್. ಜೂಲಾ ವಯರ್ ಲೂಸ್ ಇದ್ದರೆ ಚೆನ್ನಾಗಿ ಕಾಣಲ್ಲ. ನೋಡಿ, ಇದೇ ಥರ ಎಲ್ಲ ವಯರು ಸೇರಿ 2 ನಾಟ್ ಕಂಪ್ಲೀಟ್ ಮಾಡ್ಕೋತಾ ಹೋಗಬೇಕು. ನೋಡಿ, ಎಲ್ಲ ಕಡೆಯೂ ನಾನು ಸೇಮ್ ನಾಟ್ಸು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮತ್ತೊಂದು ರೌಂಡ್ ಫುಲ್ಲು ಇದೇ ಥರ 2 ನಾಟು ಫುಲ್ಲು ರೌಂಡ್ ಫುಲ್ಲು ಹಾಕ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನು 1 ರೌಂಡ್ ಫುಲ್ಲು ಸೇಮ್ ನಾಟ್ಸು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಸೆಂಟರಲ್ಲಿರೋಂಥ ಥ್ರೆಡ್ ತೊಗೊಂಡು ಒಂದೊಂದು ಬೀಡ್ ಹಾಕ್ಕೋಬೇಕು. ಮೇಲೆ ಹಾಕಿದ್ದೀರಲ್ವ ಅದೇ ಥರ ಡಿಸೈನು. ಇಲ್ಲಿ 2 ನಾಟ್ ಹಾಕ್ಕೋಬೇಕಾಗುತ್ತೆ ನೀವು. ನೋಡಿ, ಇದೇ ಥರ 2 ನಾಟ್ಸ್ ಹಾಕ್ಕೊಂಡು ಒಂದು ಬೀಡ್ ಹಾಕಿ 2 ನಾಟ್ ಹಾಕ್ಕೊಂಡು ಮತ್ತೊಂದು ರೌಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಅದೇ ಥರ ಹಾಕಿದ್ದೀನಿ. ಮತ್ತೊಂದು ಸ್ಟೆಪ್ಪು ಅಷ್ಟೇ, ನಾನು ಅಲ್ಲಿ ಬೀಡ್ ಹಾಕಿದ್ಮೇಲೆ ಮತ್ತೊಂದು ಸ್ಟೆಪ್ಪು ಸೇಮ್ ಹಾಕಿದ್ದೀನಿ. ನೋಡಿ, 1 ಪ್ಲೈನು 1 ಬೀಡು 1 ಪ್ಲೈನು 1 ಬೀಡು ಹಾಕ್ಕೊಂಡು ಈಗ ಮತ್ತೆ ಲಾಸ್ಟ್ ಎಂಡಿಂಗ್ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಎಂಡಿಂಗಲ್ಲಿ ಒಂದೊಂದು ಬೀಡ್ ಹಾಕ್ಕೊಂಡು ಒಂದೊಂದು ನಾಟ್ ಹಾಕ್ಕೋಬೇಕಾಗುತ್ತೆ. ನೀವು ಇಲ್ಲಿ ಎಲ್ಲ ತೋರಿಸಿದ್ರೆ ತುಂಬ ಲೆಂತಿ ಆಗುತ್ತಲ್ವಾ. ಸೊ ನನ್ನ ವೀಡಿಯೋಸ್ ಯಾರಾದರೂ ಫಸ್ಟ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನೋಡಿ, ಬ್ಯಾಂಗಲ್ಲು ಒಳಗಡೆಯಿಂದ ತೊಗೋಬೇಕಾಗುತ್ತೆ. ಒಳಗಡೆಯಿಂದ ಸೇರಿಸ್ಕೊಂಡು ಒಂದೊಂದು ಥ್ರೆಡ್ಡೇ ಬ್ಯಾಂಗಲ್ ಒಳಗಡೆ ತೊಗೊಂಡು ಒಂದೊಂದು ನಾಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಬ್ಯಾಂಗಲ್ ಒಳಗಡೆಯಿಂದ ತೊಗೊಂಡು ಒಂದೊಂದು ನಾಟು ಹಾಕ್ಕೊಳ್ಳಿ. 1 ಥ್ರೆಡ್ಡಲ್ಲೇ 2 ನಾಟು ಟೈಟಾಗಿ ಹಾಕ್ಕೋಬೇಕು. ಎಲ್ಲ ಥ್ರೆಡ್ಡು ನೀವು ಇದೇ ಥರ ನಾಟ್ಸು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಫುಲ್ಲನ್ನು. ತುಂಬ ಈಸಿ ಮೆಥಡ್ ಫ್ರೆಂಡ್ಸ್. ಸೊ ನೀವು ಟ್ರೈ ಮಾಡಿ. ಹಾಗೆ
ಹೇಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಫುಲ್ ರೌಂಡ್ ಕಂಪ್ಲೀಟ್ ಆಗಿದೆ. ಈಗ ಲಾಸ್ಟಲ್ಲಿರೋಂಥ ಥ್ರೆಡ್ಗೆ ಒಂದು ಥ್ರೆಡ್ ತಗೊಂಡು ಫುಲ್ಲು ರೌಂಡ್ ಮಾಡ್ಕೊಳ್ಳಿ. 4-5 ರೌಂಡ್ ಮಾಡಿಕೊಂಡು ಟೈಟಾಗಿ ಒಂದು ನಾಟ್ ಹಾಕ್ಕೋಬೇಕಾಗುತ್ತೆ. ಈಗ ಎಕ್ಸ್ಟ್ರಾ ಥ್ರೆಡ್ಡು ಸ್ವಲ್ಪ ಥ್ರೆಡ್ ಬಿಟ್ಟು ಕಟ್ ಮಾಡಿ ಮೆಲ್ಟ್ ಮಾಡ್ಕೋಬೇಕು. ಒಳಗಡೆ ಪ್ರೆಸ್ ಮಾಡಿಬಿಡಿ. ನೋಡಿ, ನೀಟಾಗಿ ಕಾಣುತ್ತೆ. ಬ್ಯೂಟಿಫುಲ್ ಮ್ಯಾಕ್ರೇಮ್ ಪೆನ್ ಹೋಲ್ಡರ್ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.